ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಂಜಿತಾ ರಘುವೀರ್ ಯೂಟ್ಯೂಬ್ ಚಾನಲ್. ಇಂದು ನಾವು ಸಹೋದರ ಸಹೋದರಿಯರ ಪ್ರೀತಿಯ ಪ್ರತೀಕವಾದ ರಕ್ಷಾಬಂಧನದ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ. ರಕ್ಷಾಬಂಧನ ಎಂದರೆ ಕೇವಲ ಕೈಗೆ ರಾಖಿ ಕಟ್ಟುವ ಹಬ್ಬವಲ್ಲ. ಇದು ಅಣ್ಣ ತಂಗಿ, ಅಕ್ಕ ತಮ್ಮನ ನಡುವಿನ ಪ್ರೀತಿ, ವಿಶ್ವಾಸ ಮತ್ತು ಜೀವನ ಪೂರ್ತಿ ಜೊತೆಯಾಗಿರುವ ಭರವಸೆಯ ಸಂಕೇತ. ರಕ್ಷಾಬಂಧನವನ್ನು ಭಾರತದಲ್ಲಿ ಬಹಳ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಈ ದಿನ ಸಹೋದರಿ ತನ್ನ ಸಹೋದರನ ಕೈಗೆ ರಾಖಿಯನ್ನು ಕಟ್ಟಿ ಅವನ ಸುಖ, ಆರೋಗ್ಯ ಮತ್ತು ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಾಳೆ. ಸಹೋದರಿಯ ಪ್ರೀತಿ ಮತ್ತು ಆಶೀರ್ವಾದವನ್ನು ಸ್ವೀಕರಿಸಿ ಅವಳಿಗೆ ಸದಾ ಬೆಂಬಲವಾಗಿ ನಿಲ್ಲುವ ಭರವಸೆ ನೀಡುತ್ತಾನೆ. ಇಂದಿನ ದಿನಗಳಲ್ಲಿ ಈ ಹಬ್ಬದ ಅರ್ಥ ಇನ್ನಷ್ಟು ವಿಶಾಲವಾಗಿದೆ. ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಇಬ್ಬರೂ ಒಬ್ಬರಿಗೊಬ್ಬರು ಕಷ್ಟ ಸುಖಗಳಲ್ಲಿ ಜೊತೆಯಾಗಿರುವ ಸಂಬಂಧವನ್ನು ಆಚರಿಸುವ ದಿನವೇ ರಕ್ಷಾಬಂಧನ. ರಾಖಿ ಕಟ್ಟುವ ವಿಧಾನ. ರಕ್ಷಾಬಂಧನದ ದಿನ ಮನೆಯನ್ನು ಸ್ವಚ್ಛಗೊಳಿಸಿ ಪೂಜೆಯ ತಟ್ಟೆಯನ್ನು ಸಿದ್ಧಪಡಿಸಬಹುದು. ತಟ್ಟೆಯಲ್ಲಿ ರಾಖಿ, ಕುಂಕುಮ, ಅಕ್ಷತೆ, ಹೂವು, ದೀಪ ಮತ್ತು ಸಿಹಿ ತಿಂಡಿಗಳನ್ನು ಇಡಬಹುದು. ಮೊದಲು ದೇವರಿಗೆ ಪೂಜೆ ಮಾಡಿ ನಂತರ ಸಹೋದರನಿಗೆ ಆರತಿ ಬೆಳಗಿ ಹಣೆಗೆ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಪ್ರೀತಿಯಿಂದ ರಾಖಿಯನ್ನು ಕಟ್ಟಬೇಕು. ನಂತರ ಸಿಹಿ ತಿನ್ನಿಸಿ ಸಹೋದರ ಸಹೋದರಿ ಒಬ್ಬರಿಗೊಬ್ಬರು ಉಡುಗೊರೆ ನೀಡುತ್ತಾರೆ. ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವ ಒಂದು ಸುಂದರ ಕುಟುಂಬದ ಫೋಟೋ ಕೂಡ ಈ ದಿನದ ನೆನಪನ್ನು ಸದಾ ಉಳಿಸುತ್ತದೆ. ರಾಖಿ ಹಬ್ಬದ ಅಂದರೆ ರಕ್ಷಾಬಂಧನ ಸಂಬಂಧದ ವಿಶೇಷತೆ ಏನೆಂದರೆ, ಬಾಲ್ಯದಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೆ ಜಗಳ ಮಾಡಿಕೊಳ್ಳುವ ಅಣ್ಣ ತಂಗಿಯರು ದೊಡ್ಡವರಾದ ಮೇಲೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾರೆ. ಅಣ್ಣನಿಗೆ ತಂಗಿ ಎಷ್ಟೇ ಕಿರಿಕಿರಿ ಮಾಡಿದರೂ ಅವಳಿಗೆ ಏನಾದರೂ ಸಮಸ್ಯೆ ಬಂದಾಗ ಮೊದಲು ಸಹಾಯಕ್ಕೆ ಬರುವವನು ಅಣ್ಣನೇ. ಅದೇ ರೀತಿ ಅಣ್ಣ ಎಷ್ಟೇ ದೂರದಲ್ಲಿದ್ದರೂ ತಂಗಿಯ ಪ್ರೀತಿ ಮತ್ತು ಕಾಳಜಿ ಯಾವಾಗಲೂ ಅವನ ಜೊತೆ ಇರುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ನಾವು ಎಷ್ಟೇ ಬ್ಯುಸಿಯಾಗಿದ್ದರೂ ಇಂತಹ ಹಬ್ಬಗಳು ಕುಟುಂಬದ ಜೊತೆ ಸಮಯ ಕಳೆಯಲು ಒಂದು ಸುಂದರ ಅವಕಾಶವನ್ನು ನೀಡುತ್ತವೆ. ಆದ್ದರಿಂದ ಈ ರಕ್ಷಾಬಂಧನದಂದು ನಿಮ್ಮ ಸಹೋದರ ಅಥವಾ ಸಹೋದರಿಯನ್ನು ಕರೆ ಮಾಡಿ ಮಾತನಾಡಿಸಿ ಶುಭಾಶಯ ತಿಳಿಸಿ ಮತ್ತು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿಕೊಳ್ಳಿ. ರಕ್ಷಾಬಂಧನದ ಉಡುಗೊರೆ ಮತ್ತು ಸಂಭ್ರಮವನ್ನು ನೋಡೋದಾದರೆ, ರಕ್ಷಾಬಂಧನದಂದು ಉಡುಗೊರೆ ಬೆಲೆ ಮುಖ್ಯವಾಗುವುದಿಲ್ಲ, ಅದರ ಹಿಂದೆ ಇರುವ ಪ್ರೀತಿ ಮತ್ತು ಭಾವನೆ ಮುಖ್ಯವಾಗುತ್ತದೆ. ಸಹೋದರರಿಗೆ ಬಟ್ಟೆ, ಆಭರಣ, ಪುಸ್ತಕ ಅಥವಾ ಅವರಿಗೆ ಇಷ್ಟವಾದ ಯಾವುದಾದರೂ ಉಡುಗೊರೆಯನ್ನು ನೀಡಬಹುದು. ಸಹೋದರರಿಗೆ ಗಡಿಯಾರ, ಪರ್ಸ್, ಬಟ್ಟೆ ಅಥವಾ ಅವರ ಆಸಕ್ತಿಗೆ ತಕ್ಕ ಉಡುಗೊರೆ ನೀಡಬಹುದು. ಆದರೆ ಎಲ್ಲಕ್ಕಿಂತ ದೊಡ್ಡ ಉಡುಗೊರೆ ಎಂದರೆ ಒಬ್ಬರಿಗೊಬ್ಬರು ಸಮಯ ಕೊಡುವುದು ಮತ್ತು ಸದಾ ಬೆಂಬಲವಾಗಿ ನಿಲ್ಲುವುದು. ಇದು ತುಂಬ ಅತ್ಯಮೂಲ್ಯವಾದ ಉಡುಗೊರೆ ಎಂದೇ ಹೇಳಬಹುದು. ಹಾಗಾದರೆ ಈ ರಕ್ಷಾಬಂಧನವು ನಿಮ್ಮ ಕುಟುಂಬದಲ್ಲಿ ಇನ್ನಷ್ಟು ಪ್ರೀತಿ, ಸಂತೋಷ ಮತ್ತು ಒಗ್ಗಟ್ಟನ್ನು ತರಲಿ ಎಂದು ಹಾರೈಸೋಣ. ನಿಮ್ಮೆಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು. ರಕ್ಷಾಬಂಧನದ ದಿನದ ಅಂದರೆ ರಾಖಿ ಹಬ್ಬ ದಿನ ಬಂದು ಈ ವರ್ಷ ಅಂದರೆ 2026 ಶುಕ್ರವಾರ 28ನೇ ತಾರೀಕು ಅಂದರೆ ಆಗಸ್ಟ್ 28 ಶುಕ್ರವಾರ 2026 ಈ ವರ್ಷ ಬಂದಿರೋದ್ರಿಂದ, ಅಂದರೆ ನಾಳೆ ರಕ್ಷಾಬಂಧನ ಇರೋದರಿಂದ ರಾಖಿ ಕಟ್ಟೋದಕ್ಕೆ ಶುಭ ಮುಹೂರ್ತಗಳನ್ನು ನೋಡೋದಾದರೆ ಬೆಳಿಗ್ಗೆ 4ರಿಂದ 9 ಗಂಟೆಯವರೆಗೆ ಕಟ್ಟಬಹುದು. ಮಧ್ಯಾಹ್ನ ರಾಖಿ ಕಟ್ಟುವುದಾದರೆ 12:30ರಿಂದ 2 ಗಂಟೆಯವರೆಗೆ ಕಟ್ಟಬಹುದು. ಹಾಗೂ ಸಂಜೆ ರಾಖಿ ಕಟ್ಟುವ ಶುಭ ಸಮಯ ನೋಡೋದಾದರೆ 5:30ರಿಂದ ರಾತ್ರಿ 9 ಗಂಟೆಯವರೆಗೂ ರಾಖಿಯನ್ನು ಕಟ್ಟಬಹುದು. ಈ ಶುಭ ರಕ್ಷಾಬಂಧನದಂದು ಸಹೋದರ ಸಹೋದರಿಯರ ಬಾಂಧವ್ಯ ಸದಾ ಗಟ್ಟಿಯಾಗಿರಲಿ. ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳು ಇರುತ್ತಾರೆ. ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಅಂದರೆ ತಂಗಿ ಅಣ್ಣನಿಗೆ ಅಥವಾ ಅಕ್ಕ ತಮ್ಮನಿಗೆ ರಾಖಿಯನ್ನು ಕಟ್ಟಿ ಈ ರಕ್ಷಾಬಂಧನ ದಿನವನ್ನು ಸಂಭ್ರಮದಿಂದ ಆಚರಿಸಿ ಅಂತ ಹೇಳುತ್ತೇನೆ. ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು.